ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ತಾಲಿಪಟ್ ಮಾಡಿದ್ದೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಕ್ಕೆ ಬಂದಿದ್ದೀನಿ. ನಾನು ಇದಕ್ಕೆ 5 ಥರ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಒಂದು ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು. ಸೊ ನೆಕ್ಸ್ಟ್ ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀವಿ. ಇದಾದ ನಂತರ ಲಾಸ್ಟಲ್ಲಿ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ 5 ಥರ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ 5 ಹಿಟ್ಟನ್ನು ಆ್ಯಡ್ ಮಾಡಿ ನೋಡಿ ಸ್ವಲ್ಪ ಹಾಗೆ ಕಲಿಸ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಇದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜೀರಿಗೆ ತುಂಬ ಕಂಪು ಇದಕ್ಕೆ. ಸೊ ಇದಾದಮೇಲೆ ಸ್ವಲ್ಪ ನಾನು ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರಿಶಿನ ಆ್ಯಂಟಿಬಯೋಟಿಕ್ ಅಲ್ವಾ, ಸೊ ತುಂಬ ಚೆನ್ನಾಗಿ ಇದಕ್ಕೆ ಕಲರ್ ಕೂಡ ಬರುತ್ತೆ. ಸೊ ಅರಿಶಿನ ಜೊತೆಗೆ ಸ್ವಲ್ಪ ನಾನು ಸಾಂಬಾರು ಪೌಡ್ರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವರು ಇದಕ್ಕೆ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋತಾರೆ, ಅದನ್ನು ಕೂಡ ತುಂಬ ರುಚಿಯಾಗಿರುತ್ತೆ, ಬಟ್ ಡಿಫ್ರೆಂಟ್ ಟೇಸ್ಟ್. ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಲಾಸ್ಟಲ್ಲಿ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಇವಾಗ ನಾದಿದ್ಮೇಲೆ ಇದು ಈ ಥರ ಆಗಿರುತ್ತೆ. ಇದನ್ನು 5ರಿಂದ 10 ನಿಮಿಷ ನಾವು ನೆನೆಸ್ಬಿಡೋಣ. ಅದಾದಮೇಲೆ ನಾನು ಇದಕ್ಕೆ ನಾವು ಕಾಯಿ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿನ ಮಾಡ್ತೀವಿ. ನೀವು ನೋಡ್ತಾ ಇದ್ದೀರಾ, ಕೊಬ್ಬರಿ ಚಟ್ನಿಗೆ ಕೊಬ್ಬರಿ, ಕಡಲೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ನಾವು ನಾರ್ಮಲ್ ಇಡ್ಲಿ ದೋಸೆಗೆಲ್ಲ ಹೇಗೆ ಮಾಡ್ತೀವೋ ಅದೇ ಥರ ಚಟ್ನಿನ ಪ್ರಿಪೇರ್ ಮಾಡಬೇಕು. ಇದು ಗ್ರೈಂಡ್ ಮಾಡಿದ ಚಟ್ನಿ. ಈಗ ಚಟ್ನಿ ರೆಡಿಯಾಗಿದೆ. ನಾವು ಒಂದೊಂದನ್ನೇ ಅಕ್ಕಿ ರೊಟ್ಟಿ ಥರ ತಟ್ಟೋಣ. ನೀವು ನೋಡ್ತಾ ಇದ್ದೀರಾ, ನಾನು ಒಂದೊಂದೇ ತಟ್ಬಿಟ್ಟು ಎಣ್ಣೆನ ಹಾಕಿ ಇದಕ್ಕೆ ಬೇಯಿಸ್ತಾ ಇದ್ದೀನಿ. ನೋಡಿ, ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಇದಾದಮೇಲೆ ನಾನು ನೀಟಾಗಿ ಇದನ್ನು ತೆಗೆದ್ಬಿಟ್ಟು ಹಂಚು ಮೇಲೆ ಹಾಕಿ ಸೊ ಎಲ್ಲ ಸೈಡ್ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಸೊ ಇದು ಸ್ವಲ್ಪ ದಪ್ಪ ಇರುತ್ತೆ. ಸೊ ಬೇಯೋಕ್ಕೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡ್ತಾ ಇದ್ದೀರಾ, ನಾನು ಬೇಯಿಸ್ತಾ ಇದ್ದೀನಿ ಇದನ್ನು. ನನಗೆ ಕೈಯಲ್ಲಿ ಬೇಯಿಸಿನೇ ಅಭ್ಯಾಸ. ನೀವು ನೋಡ್ತಾ ಇದ್ದೀರಾ, ಕೆಲವರಿಗೆ ಅದು ಅಭ್ಯಾಸ ಆ ಥರ ಇರುತ್ತೆ. ನಾನು ನೋಡಿ ಇದೇ ಥರ ಬೇಯಿಸ್ತಾ ಇದ್ದೀನಿ. ಸೊ ಇನ್ನೂ ಒಂದನ್ನು ಈಗ ನೆಕ್ಸ್ಟ್ ನಾನು ಹಾಕಿದ್ದೀನಿ ಹಂಚು ಮೇಲೆ. ಸೊ ಇದನ್ನು ಕೂಡ ಬೇಯಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಕೆಂಪಾಗಿ ಬೆಂದಿದೆ. ಸೊ ಒಂದೊಂದು ಹಾಕಿ ನಾನು ಇವನ್ನೆಲ್ಲ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಇನ್ನು 2 ಮಾತ್ರ ಮಿಕ್ಕಿದೆ. ಸೊ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ನೋಡಿ ಈ ಥರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.